ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ. ಇನ್ನು ನಾನು ಬಂದು ಇವತ್ತು ಶನಿವಾರ. ಇನ್ನು ಶನಿವಾರದ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ ಬಂದು 6:30 ಆಗಿತ್ತು ನಾನು ವ್ಲಾಗು ಸ್ಟಾರ್ಟ್ ಮಾಡಬೇಕಾದ್ರೆ. ನೋಡ್ತಾ ಇರ್ಬೋದು, ಇವಾಗಂತೂ 5:30 5 ಕಾಲ ಅಷ್ಟೊತ್ತಿಗೆ ಒಂಥರ ಫುಲ್ಲು ಬೆಳಕಾಗ್ಬಿಟ್ಟಿರುತ್ತೆ. ಇನ್ನು 6 ಗಂಟೆ 6:15 ಅಷ್ಟೊತ್ತಿಗೆ ಅಂತೂ ಇನ್ನು ಸ್ವಲ್ಪ ಲೈಟಾಗಿ ಬಿಸಿಲು ಕೂಡ ಬರ್ತಾ ಇರುತ್ತೆ. ಮತ್ತು ಎದ್ದ ತಕ್ಷಣವೇ ಒಂಥರ ಶಾಕ್ ಆಗುತ್ತೆ. ಬೇಗ ಎದ್ದರೂ ಕೂಡ 6 ಗಂಟೆಗೆ ಹಂಗೆ ಎದ್ದರೂ ಕೂಡ ಎಷ್ಟಾಗಿದೆ ಏನು ಟೈಮು ಅನ್ನೋಷ್ಟು ಫೀಲ್ ಬಂದುಬಿಡುತ್ತೆ. ಇವಾಗ ಅಷ್ಟು ಬೇಗ ಬೆಳಗಾಗುತ್ತೆ. ಅದಕ್ಕೋಸ್ಕರ ಬಿಸಿಲು ಕೂಡ ಚೆನ್ನಾಗಿ ಬರ್ತಾ ಇರುತ್ತಲ್ಲ. ಏನು ಎದ್ದ ತಕ್ಷಣವೇ ಗುಂಡ ಕೂಡ ಎದ್ಬಿಟ್ಟ. ಇನ್ನು ನಾನು ಮಲ್ಕೊಂಡ್ರೆ ಮಾತ್ರ ಅವ್ನು ಮಲ್ಕೊತಾನೆ. ನಾನು ಯಾವಾಗ ಎದ್ಬಿಡ್ತೀನಿ ಅವನು ಕೂಡ ಎದ್ಬಿಡ್ತಾನೆ. ಅವ್ನಿಗೆ ಪಾಪ ಸರಿಯಾಗಿ ನಿದ್ದೆನೇ ಆಗಲ್ಲ ಒಂದೊಂದು ಸತಿ ಅಂದರೆ ಚೆನ್ನಾಗಿ ಮಲ್ಕೊಂಡ್ಬಿಡ್ತೀವಿ. ಇನ್ನು ಇವತ್ತು ಬಂದು ಶನಿವಾರ ಅಲ್ಲ, ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿ ಇತ್ತು, ಮಾಡ್ಕೊಳೋಣ ಇನ್ನು ಏನು ಸುಮ್ಮನೆ ಮಲಗೋದಂತ ಹೇಳಿಬಿಟ್ಟು ಇನ್ನು ಬೇಗನೆ ಎದ್ಬಿಟ್ವಿ. ಇನ್ನು ಗುಂಡ ಕೂಡ ಎದ್ಬಿಟ್ಟ. ಇನ್ನು ಎದ್ದ ತಕ್ಷಣವೇ ನಾನು ಫಸ್ಟು ತಲೆ ಬಾಚ್ಕೊತೀನಿ. ತಲೆಯೆಲ್ಲ ಬಾಚ್ಕೊಂಡು ನೀಟಾಗಿ ಕೂದಲೆಲ್ಲ ಕಟ್ಕೊಂಡ್ಮೇಲೆ ಆಮೇಲೆ ನೆಕ್ಸ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅಂದರೆ 99% ನಾನು ಯಾವಾಗಲೂ ಅಷ್ಟೇ, ನಾನು ಫಸ್ಟಿಂದನೂ ಅಷ್ಟೇ ಕೂದಲೆಲ್ಲ ತಲೆ ಬಾಚ್ಕೊಳ್ದೆ ನಾನು ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಬಾಚ್ಕೊಳಕ್ಕಾಗಲಿಲ್ಲ ಅಂದರೂ ಕೂಡ ನೀಟಾಗಿ ಕೂದಲ ಮೇಲೆ ಕಟ್ಕೊಂಡ್ಬಿಡ್ತೀನಿ. ಒಂದೊಂದು ಸತಿ ಏನಾದರೂ 1% ಏನಾದರೂ ಮಿಸ್ ಆದರೆ ಹಂಗೂ ಹಿಂಗೂ ಆಗೇ ಆಗುತ್ತೆ. ಎಲ್ಲನೂ ಪರ್ಫೆಕ್ಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೂ ಕೂಡ ಆದಷ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಕೂದಲೆಲ್ಲ ನೀಟಾಗಿ ಕಟ್ಕೊಂಡ್ಬಿಡ್ತೀನಿ. ಯಾಕೆಂದರೆ ಮನೆ ಸ್ವಲ್ಪ ಚಿಕ್ಕದು, ಮತ್ತು ಮಕ್ಕಳು ಬೇರೆ ಇರ್ತಾರೆ. ಇನ್ನು ಮನೆಯಲ್ಲಿ ಎಲ್ಲರೂ ಕೂಡ ದೊಡ್ಡವರೇ ಇರ್ತಾರಲ್ವ. ಏನಾದರೂ ಆಗಲಿ ಹೆಣ್ಮಕ್ಳು ತಲೆ ಕೂದಲಂದರೆ ಸ್ವಲ್ಪ ಅವು ಗಾಳಿಗೆ ಹೋಗ್ಬಿಡುತ್ತೆ. ಸಖತ್ತು ಗಾಳಿ ರೋಡ್ ಸೈಡ್ ಇರೋದ್ರಿಂದ ಕೂಡ ಗಾಳಿ ಬಂದುಬಿಡುತ್ತೆ. ಅದು ನೀಟಾಗೆ ಎಲ್ಲ ಬಾಚಿಕೊಂಡು ತೆಗೆದ್ಬಿಟ್ಟು ನೀಟಾಗಿ ಇಡೋಣ ಅಂದರೂ ಕೂಡ ಒಂದೊಂದು ಸತಿ ಮಿಸ್ಸಾಗಿ ಕೂಡ ಊಟದಲ್ಲೆಲ್ಲ ಬೀಳೋದು ಆ ಥರ ಎಲ್ಲ ತುಂಬ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರನೂ ನಾನು ಮುಂಚೆಯಿಂದನೂ ಅಷ್ಟೇ ಇದನ್ನಂತೂ ಚೆನ್ನಾಗಿ ಫಾಲೋ ಮಾಡ್ತಾಯಿದ್ದೀನಿ. ಇದು ಒಳ್ಳೆ ಅಭ್ಯಾಸನೇ, ಏನೂ ಇದಿಲ್ಲ. ಇನ್ನು ಅದಕ್ಕೋಸ್ಕರ ನಾನು ನೀಟಾಗಿ ಕಟ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸಗಳು ಸ್ಟಾರ್ಟ್ ಮಾಡ್ತಾ ಇರ್ತೀನಿ. ಇನ್ನು ಇವತ್ತು ಬಂದು ಶನಿವಾರ ಅಲ್ವಾ, ಇವತ್ತು ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ದಿನ ಹಿಂಗೇ ಇದ್ದರೆ ಚೆನ್ನಾಗಿರುತ್ತಲ್ವ. ಇದೇ ಥರ ರೊಟೀನು ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ಒಂದೇ ಥರ ಕೆಲಸಗಳೆಲ್ಲ ಇದೇ ಥರ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಯಾವಾಗಲೂ ಅಷ್ಟೇ ಒಂದೇ ಥರ ನಾವು ಅಂದ್ಕೊಳೋಷ್ಟು ಏನೂ ಆಗೋದಿಲ್ಲ. ಒಂದೊಂದು ದಿನವೇ ಒಂದೊಂದು ಥರ ಇರುತ್ತೆ. ಇದೇ ಥರ ಹೋಗ್ಬೇಕಪ್ಪ ಡೈಲಿ ಅಂತಂದರೆ ಸಾಧ್ಯನೇ ಇಲ್ಲ. ಒಂದೊಂದು ಸತಿ ಗಡಿಬಿಡಿ ಇರುತ್ತೆ, ಒಂದೊಂದು ಸತಿ ಫ್ರೀಯಾಗಿ ಕೆಲಸ ಮಾಡ್ಕೊತಾ ಇರ್ತೀವಿ, ಒಂದೊಂದು ಸತಿ ಏನೂ ಅಷ್ಟೊಂದೇನು ಕೆಲಸ ಇರೋದಿಲ್ಲ. ಇದರ ಪ್ರತಿದಿನ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ ಲೈಫಲ್ಲಿ. ಹಾಗಾಗಿ ನಾವು ಇದೇ ಥರನೇ ಕಂಟಿನ್ಯೂ ಮಾಡ್ತೀವಿ. ರೊಟೀನ್ ಅನ್ನೋದು ಮರ್ತ್ಕೊಬಿಡ್ಬೇಕು, ಅಷ್ಟು ಸುಲಭ ಅಲ್ಲ. ಇನ್ನು ಏನೋ ನನಗಂತೂ ಇವತ್ತು ಅನ್ಸಿದ ಮಟ್ಟಿಗೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೇ ಹೋಯ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಇನ್ನು ಎದ್ದ ತಕ್ಷಣವೇ ಇನ್ನು ನೀಟಾಗಿ ತಲೆಯೆಲ್ಲ ಬಾಚ್ಕೊಂಡ್ಬಿಟ್ಟು ನಾವು ಬಂದುಬಿಟ್ಟು ಬೆಡ್ಶೀಟ್ ಎಲ್ಲ ಮಡಿಸ್ತಾ ಇದ್ದೀನಿ. ಅವ್ನಿಗೆ ಬಂದು ಕಂಪಲ್ಸರಿ ಊರಿಗೆ ಹೋಗಿ ಬಂದಾಗಿಂದ ಕೂಡ ಜೋಲಿನ ಅಭ್ಯಾಸ ಆಗಿಬಿಟ್ಟಿದೆ. ಅಲ್ಲಿ ಅಷ್ಟೇ. ಇನ್ನು ಜೋಲಿಯೆಲ್ಲ ಆಗ್ತಾ ಇದ್ವಲ್ವ, ಅದು ಮತ್ತೆ ಇಲ್ಲಿಗೆ ಬಂದುಬಿಟ್ಟು ಏನು ಮಾಡಿದ್ರು ಕೂಡ ಕೆಳಗಡೆ ಮಲಗೋ ಹಾಗೆ ಇಲ್ಲ ಅವನು. ಇಲ್ಲ ನನಗೆ ಜೋಲಿ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಇನ್ನು ಜಾಗನೇ ಇಲ್ಲ, ಹೆಂಗಪ್ಪ ಇವನ್ನ ಹಾಕ್ಬಿಟ್ಟು ತೂಗೋದು. ಅಟ್ಲೀಸ್ಟ್ ಜೋರಾಗಿ ತೂಗಿದ್ರು ಕೂಡ ಈ ಕಡೆ ಸೆಲ್ಫ್ ಇದ್ದಾವೆ, ಈ ಕಡೆ ಬಟ್ಟೆ ಬ್ಯಾಗೆಲ್ಲ ಇದ್ದಾವೆ, ಈ ಕಡೆ ಮತ್ತೊಂದು ಸ್ವಲ್ಪ ದೊಡ್ಡದು ಬಂಡೆ ಇದೆ, ಎಲ್ಲಿ ಟಚ್ ಆಗುತ್ತೋ ಅನ್ನೋ ಭಯ. ಮತ್ತು ಒಂದು ಕಡೆ ಫ್ಯಾನ್ ಕೂಡ ಇಟ್ಕೊತೀವಿ. ಹೆಂಗಪ್ಪ ಇವನ್ನ ತೂಗೋದು ಅನ್ನೋ ಒಂದು ಟೆನ್ಷನ್ ಇತ್ತು ನನಗೆ. ಹಂಗೂ ಹಿಂಗೂ ಮಾಡಿಬಿಟ್ಟು ಹೆಂಗೋ ಒಂದು ಐಡಿಯಾ ಮಾಡಿ ಇನ್ನು ಸೀರೆ ಎಲ್ಲ ಕಟ್ಬಿಟ್ಟು ಅದರೊಳಕ್ಕೇ ನಾನು ನೀಟಾಗಿ ಅವನಿಗೆ ಅಟ್ಲೀಸ್ಟ್ ಏನೋ ಸ್ವಲ್ಪ ಟಚ್ ಆದರೂ ಕೂಡ ಏನೂ ಅವನಿಗೆ ನೋವು ತಾಕಬಾರ್ದು, ಅವ್ನಿಗೆ ಗೊತ್ತಾಗಲೇಬಾರ್ದು ಹಿಂಗೆ ತಗಿಸ್ಕೊಂಡಿದ್ದೀನಿ ಅನ್ನೋ ಇದಾಗಲಿ ಅಂತ ಹೇಳಿಬಿಟ್ಟು ನಾನು ಜೋಲಿಗೆ ಏನು ಮಾಡ್ತೀನಿ ಅಂದರೆ ಒಂದೆರಡು ತಲೆದಿಂಬು ಇಟ್ಬಿಟ್ಟು ಮತ್ತು ಅದ್ರ ಮೇಲೆ 2 ಬೆಡ್ಶೀಟ್ ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಿಗೆ ಮಲ್ಕೊಳ್ಳಿ, ಹಾಸಿಗೆ ಮೇಲೆ ತಡಿ ಮೇಲೆ ಮಲಗಿರೋ ಫೀಲ್ ಬರಲಿ ಅನ್ನೋಗೋಸ್ಕರ ಆ ಥರ ಮಾಡ್ತೀನಿ. ಅದು ಫುಲ್ ಸೇಫ್ಟಿ ಇರುತ್ತೆ. ಇಲ್ಲ ಸುಮ್ಮನೆ ನಾರ್ಮಲಾಗಿ ಸೀರೆಲ್ಲ ಹಾಕ್ಬಿಟ್ರಂತೂ ಅವ್ನು ಕಂಫರ್ಟಬಲಾಗಿ ನಿದ್ದೆ ಕೂಡ ಮಾಡೋದಿಲ್ಲ. ಏನಾದ್ರು ಸ್ವಲ್ಪ ಜೋರಾಗಿ ತೂಗಿದ್ರು ಕೂಡ ಎಲ್ಲನೂ ಟಚ್ ಆಗುತ್ತೆ ಅನ್ನೋ ಭಯಕ್ಕೆ ನಾನು ಆ ಥರ ಮಾಡ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ. ಇಲ್ಲಿಗೆ ಬಂದಾಗಿಂದನೂ ಅಷ್ಟೇ. ಇನ್ನು ಚಿಕ್ಕ ಹುಡುಗ ಇದ್ದಾಗಲೂ ಅಷ್ಟೇ, ನಮ್ಮ ಚಿಕ್ಕಮ್ಮ ಯಾವಾಗಲೂ ಹಿಂಗೆ ಮಾಡೋರು. ಅಂದರೆ ಫುಲ್ಲು ತಲೆದಿಂಬೆಲ್ಲ ಹಾಕ್ಬಿಟ್ಟು ಮತ್ತು ಮೆತ್ತಗಿರೋ ಬೆಡ್ಶೀಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗೆ ಮಲಗಿಸೋರು ಅವನ್ನ. ಅದನ್ನು ಮತ್ತೆ ಹಂಗೆ ನೆನಪಾಯ್ತಾ ಮತ್ತೆ ಆ ಥರ ಹಾಕ್ಬಿಟ್ಟು ಮಲಗಿಸ್ತಾ ಇದ್ದೀನಿ. ತೀರಾ ಮಿಸ್ಸಾಗಿ ಸ್ವಲ್ಪ ಹಿಂಗೆ ಬಾಂಡೆ ಏನೋ ಟಚ್ ಆದರೂ ಕೂಡ ಅವನಿಗೆ ಟಚ್ ಆಗೋದಿಲ್ಲ. ಬೆಡ್ಶೀಟ್ ಇರುತ್ತೆ ಮತ್ತು ತಲೆದಿಂಬೆಲ್ಲ ಇರುತ್ತಲ್ಲ, ಅವ್ನಿಗೆ ಪೆಟ್ಟಾಗೋದಿಲ್ಲ ಅನ್ನೋಗೋಸ್ಕರ ನಾನು ಆ ಥರ ಐಡಿಯಾ ಮಾಡಿದೆ. ಇವಾಗ ಏನು ತೊಂದರೆ ಇಲ್ಲ, ಸ್ವಲ್ಪ ಮೇಲೆ ಕಟ್ಬಿಟ್ಟು
ಚೆನ್ನಾಗಿ ಮಲ್ಕೊತಾನೆ, ನಿದ್ದೆ ಕೂಡ ಚೆನ್ನಾಗಿ ಮಾಡ್ತಾನೆ. ಇನ್ನು ಬೆಡ್ಶೀಟ್ ಎಲ್ಲ ಮಡಚಿಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಕ್ಲೀನ್ ಮಾಡಿಕೊಂಡ್ರು ಅಷ್ಟೇ, ದಿನ ಕೂಡ ಇದೆ, ಪ್ರತಿದಿನ ಇದೇ ಥರನೇ ಮಾಡ್ತಾಯಿರ್ತೀನಿ. ನಾನು ಎದ್ದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸನೇ ಇದು. ಒಂದು ಸ್ವಲ್ಪ ಧೂಳೆಲ್ಲ ನೀಟಾಗಿ ಇರಲಿ, ಇಲ್ಲದೆ ಇರಲಿ, ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದಲ್ವ. ಮತ್ತು ಆಮೇಲೆ ಮಾಡೋಣ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಣ ಬಿಡು, ಅಷ್ಟು ಚೆನ್ನಾಗಿದೆ, ಧೂಳೇನಾಗಿಲ್ಲ ಹಂಗೆ ಹಿಂಗೆ ಅಂತ ಬಿಟ್ಕೊಂಡು ಹೋದರೆ ಒಂಥರ ಅನಿಸ್ಬಿಡುತ್ತೆ. ಯಾವಾಗಿನ ಕೆಲಸ ಅವಾಗ ಪಟ ಪಟ ಮಾಡ್ಕೊಂಡ್ಬಿಟ್ರೆ ಒಂದು ಆ ಕಡೆ ಟೆನ್ಷನ್ ಇರೋದಿಲ್ಲ, ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ. ಏನಂದರೆ ಏನೇ ಹೇಳಿ ಪಾಸಿಟಿವ್ ಎನರ್ಜಿ ಅಂತೂ ತುಂಬ ಚೆನ್ನಾಗೇ ಬರ್ತಾ ಇರುತ್ತೆ ಹೇಳಬೇಕಂದ್ರೆ. ಅದಕ್ಕೋಸ್ಕರ ಯಾವುದೇ ಪ್ಲೇಸ್ ಆಗಲಿ, ಎಷ್ಟೇ ಅಂದರೆ ನಾವು ಇರೋ ಜಾಗ ಎಷ್ಟೇ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಅದು ನೀಟಾಗಿ ಇಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಅಷ್ಟೇ, ಎಲ್ಲೋದ್ರೂ ಅಷ್ಟೇ, ನನಗೆ ನೀಟಾಗಿರಬೇಕು. ಅದಕ್ಕೋಸ್ಕರ ನಾನು ಅವಾಗವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಇನ್ನು ಈ ಸ್ಟ್ಯಾಂಡ್ ಒಂದು ಸತಿ ಬಿಚ್ಚಿ ನೀಟಾಗಿ ತೊಳಿಬೇಕು, ಯಾಕೆಂದರೆ ಸ್ವಲ್ಪ ಜಾಸ್ತಿ ಗಲೀಜಾಗಿಬಿಟ್ಟಿದೆ ಇದು. ಆಗಲೂ ಡೈಲಿ ಒರೆಸ್ತಾ ಇರ್ತೀನಿ. ಇನ್ನು ಶನಿವಾರ, ಗುರುವಾರ ಮತ್ತು ಸೋಮವಾರ ಆ ಥರ ಎಲ್ಲ, ಮಂಗಳವಾರ ಶುಕ್ರವಾರ ಒರೆಸೋದಿಲ್ಲ, ಸುಮ್ಮನೆ ಬಟ್ಟೆ ತೊಗೊಂಡು ಹಿಂಗೆ ಒರೆಸ್ತಾ ಇರ್ತೀನಿ ಅಷ್ಟೇ. ಇನ್ನು ಮಿಕ್ಕಿದ ದಿನದಲ್ಲೆಲ್ಲ ಸ್ವಲ್ಪ ನೀಟಾಗೆಲ್ಲ ಅದು ಯಾವ್ದು ಬಟ್ಟೆ ಮಾಡಿಕೊಂಡು ಚೆನ್ನಾಗಿ ಒರೆಸ್ತಾ ಇರ್ತೀನಿ. ಇನ್ನು ಮೊನ್ನೆ ಊರಿಗೆ ಹೋಗಿದ್ನಲ್ವ, ಒಂದು 20 ದಿನ ಮೇಲಾಯಿತು ಊರಿಗೆ ಹೋಗಿ. ಬಂದ ತಕ್ಷಣ ಒಂದು ಸತಿ ಅದನ್ನು ಫುಲ್ಲು ಬಿಚ್ಚಿ ನೀಟಾಗಿ ಉಜ್ಜಿಬಿಟ್ಟು ತೊಳೆದು ಆಮೇಲೆ ಸೆಟ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಏನು ಮಾಡಿದ್ರು ಕೂಡ ಬರ್ತಾಯಿಲ್ಲ, ಮೊಳೆ ಎಲ್ಲ ಫುಲ್ಲು ಟೈಟಾಗಿ ಕಚ್ಕೊಬಿಟ್ಟಿದ್ದಾವೆ. ಇವಾಗ ಮಿಸ್ ಆಗಿ ನಾನು ಅದನ್ನು ಏನಾದರೂ ಅಂದರೆ ಟೈಟಾಗಿದೆಯಲ್ಲ, ಒಂದು ಸ್ವಲ್ಪ ಬಲವಂತದ ಮೇಲೆ ಅದನ್ನು ಚೆನ್ನಾಗಿ ತೆಗೆದುಬಿಟ್ರೆ ಅದು ಫುಲ್ಲು ಸ್ಟ್ಯಾಂಡಲ್ಲಿರೋ ನೊಟ್ಟೆಲ್ಲ ಲೂಸ್ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂದರೆ, ಬೇಡ ಬಿಡು, ಇನ್ನು ಬಿಚ್ಚೋದಕ್ಕೆ ಆಗೋದಿಲ್ಲ, ಸುಮ್ಮನೆ ಯಾಕೆ, ಮತ್ತೆ ಚೆನ್ನಾಗಿ ಕೂತ್ಕೊಂಡಿದೆ, ಸೇಫ್ಟಿ ಆಗಿದೆ, ಅದೇನು ಬೀಳೋದಿಲ್ಲ, ಟೈಟಾಗಿ ಕೂತ್ಕೊಂಡಿದೆ ಅಂತ ಹೇಳಿಬಿಟ್ಟು ಇನ್ನು ಅದರಲ್ಲೇ ಸ್ವಲ್ಪ ಸ್ಕ್ರಬ್ ಅದೆಲ್ಲ ತೊಗೊಂಡ್ಬಿಟ್ಟು ಹಂಗೆ ನೀಟಾಗಿ ಉಜ್ಜಿಬಿಟ್ಟು ಬಟ್ಟೆ ತೊಗೊಂಡು ಚೆನ್ನಾಗಿ ಒರೆಸ್ಕೊಂಡಿದ್ದೆ ನೀಟಾಗಿ. ಅದಕ್ಕೋಸ್ಕರ ಪರವಾಗಿಲ್ಲ. ಇವಾಗ ಹಿಂಗೆ ಡೈಲಿ ಕೂಡ ಸ್ವಲ್ಪ ಯಾವ್ದು ಬಟ್ಟೆ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಎಲ್ಲ ಕೂಡ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ನೀಟಾಗಿ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ನೈಟಂತೂ ಸಂಜೆ ಟೈಮ್ ನಾನು 6 ಗಂಟೆ ಮೇಲೆ ಕಸ ಗುಡಿಸೋದಕ್ಕೆ ಹೋಗೋದಿಲ್ಲ. ಏನಿದ್ರು ಕೂಡ 6 ಗಂಟೆ ಒಳಗೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತೀನಿ, ಮನೆ ಕೆಲಸ. ಇನ್ನು ಅಡುಗೆ ಮಾಡ್ಬೇಕಂದ್ರೆ ಸ್ವಲ್ಪ ಈರುಳ್ಳಿ ಸಿಪ್ಪೆದೆಲ್ಲ ಕೂಡ ಹಂಗೆ ಇತ್ತು, ಅದೇನು ಮಾಡಿದೆ, ನನಗೆ ಬಾಗಿಲಿಂದಗಡೆ ಹಂಗೆ ಹಾಕ್ಬಿಟ್ಟಿದ್ದೆ, ಬೆಳಿಗ್ಗೆ ತುಂಬ ಕಣ ಬಿಡು ಅಂತ ಹೇಳಿ. ಇನ್ನು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಅನ್ನಿಸ್ತಾ ಇದೆ ಕಸ ಅಷ್ಟೇ. ಇಲ್ಲೇಂದರೆ ಅಷ್ಟೊಂದೇನು ಕಸ ಇರ್ತಾ ಇರಲಿಲ್ಲ, ಸ್ವಲ್ಪ ಇರ್ತಾಯಿತ್ತು. ಇನ್ನು ಈರುಳ್ಳಿ ಸಿಪ್ಪೆ ಇರೋದ್ರಿಂದ ಅಷ್ಟು ಕೆಲಸ, ಸ್ವಲ್ಪ ಕಸ ಜಾಸ್ತಿ ಕಾಣಿಸ್ತಾ ಇದೆ. ಕೆಲವೊಬ್ಬರು ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಪರ್ಫೆಕ್ಟಾಗಿ ಕೆಲಸ ಆಗಬೇಕು, ಇದೇ ಕೆಲಸ ಮಾಡಬೇಕು ಎದ್ದ ತಕ್ಷಣ ಅಂತ ಎಷ್ಟೋ ಟೈಮ್ ಟೇಬಲ್ ಪ್ರಕಾರ ಕೂಡ ಕೆಲಸ ಮಾಡೋರು ಇದ್ದಾರೆ ಇವಾಗ. ಅದು ಕೂಡ ಒಳ್ಳೆಯದೇ, ಆದರೂ ಕೂಡ ಎಲ್ಲನೂ ನಮಗೆ ನಾವು ಅಂದ್ಕೊಳ್ಳೋಷ್ಟು ಅದು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಏನಾದರೂ ಒಂಚೂರು ಆಚೆ ಈಚೆ ಆಗೇ ಆಗುತ್ತೆ. ಅದಿನ್ನೂ ಒಳ್ಳೆ ಅಭ್ಯಾಸ, ಟೈಮ್ ಟೇಬಲ್ ಪ್ರಕಾರನೇ ಕೆಲಸ ಮಾಡಬೇಕು. ಅಂದರೆ ಕೆಲವ್ರು ಏನಂದರೆ ಸಿಟಿಯಲ್ಲೆಲ್ಲ ಇದಾಗುತ್ತೆ, ಹಳ್ಳಿ ಕಡೆ ಥರ ಎಲ್ಲ ಮಾಡೋದಕ್ಕಾಗೋದೇ ಇಲ್ಲ. ಇನ್ನು ನಾವು ಸಪ್ರೇಟಾಗಿದ್ದೀವಿ, ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಒಟ್ಟು ನಾವೇ ಎಲ್ಲ ಕೆಲಸ ಮಾಡ್ತೀವಿ, ನಮ್ಮದೇ ಕೆಲಸ ಎಲ್ಲ, ನಮ್ಮ ಜವಾಬ್ದಾರಿ ಎಲ್ಲ ನಮ್ಮದೇ ಅನ್ನುವಾಗ ಅದು ಸ್ವಲ್ಪ ಈಸಿ ಆಗುತ್ತೆ. ಈ ಥರ ಇಬ್ಬಿಬ್ಬರು 3 ಜನ ಇದ್ದಾರೆ ಮನೆಯಲ್ಲಿ, ಅವ್ರದ್ದು ಕೂಡ ಸ್ವಲ್ಪ ಕೆಲಸಗಳಿರುತ್ತೆ, ಎಲ್ಲ ನಾವು ಮಾಡೋದಕ್ಕಾಗೋದಿಲ್ಲ, ಶೇರ್ ಮಾಡ್ಕೊಂಡು ಮಾಡ್ತೀವಿ ಅಂದರೂ ಕೂಡ ಅದು ಪರ್ಫೆಕ್ಟಾಗಿ ಆಗೋದಿಲ್ಲ. ಇನ್ನು ಇಲ್ಲ, ನಾವೇ ಎಲ್ಲ ನಿಭಾಯಿಸ್ಬೇಕು, ನಾವೇ ಮಾಡ್ಕೊಂಡು ಹೋಗಬೇಕು. ನಮ್ಮದೇ ಬೆಳಗ್ಗೆ ಎದ್ದ ತಕ್ಷಣ ನೀನು ಅಡುಗೆ ಕೆಲಸ ಅದಿದೆಲ್ಲ ನಾವೇ ಮಾಡ್ಕೋಬೇಕಂದ್ರೆ ಪರವಾಗಿಲ್ಲ, ಸ್ವಲ್ಪ ಹಂಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಇಬ್ಬಿಬ್ಬರು 3 ಜನ ಅಂದರೆ ಸ್ವಲ್ಪ ಆಚೆ ಈಚೆ ಆಗೇ ಆಗುತ್ತೆ. ಸಿಟಿಲಲ್ಲಿ ಅಷ್ಟೇ, ಎಲ್ಲರೂ ಟೈಮ್ ಟೇಬಲ್ ಪ್ರಕಾರನೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ವಾರದಲ್ಲಿ ಬೆಳಗ್ಗೆ ಸೋಮವಾರ ಈ ಟಿಫನ್ ಮಾಡಬೇಕು, ಮಂಗಳವಾರ ಈ ಟಿಫನ್ ಮಾಡಬೇಕು ಅನ್ನೋದು ಕೂಡ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡು ಅವ್ರು ಅದೇ ಟೈಮ್ ಪ್ರಕಾರ ಮತ್ತು ದಿನದ ಪ್ರಕಾರ ಕೂಡ ಮಾಡ್ಕೊಂಡು ಹೋಗೋ ಎಷ್ಟೋ ಜನ ಇದ್ದಾರೆ. ಬಟ್ ಹಳ್ಳಿ ಕಡೆ ಅಂತೂ ಆ ಥರ ಆಗೋದಿಲ್ಲ. ಇವತ್ತಂತೂ ನನಗೆ ತುಂಬ ಖುಷಿ ಆಯಿತು, ಒಂದಾದ್ಮೇಲೆ ಒಂದು ಕೆಲಸ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಂಡು ಹೋದೆ. ಏನೋ ದಿನ ಇದೇ ಥರ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಅನಿಸುತ್ತೆ, ಬಟ್ ಒಂದೊಂದು ದಿನ ಅಂತೂ ಆ ಥರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಒಂದೊಂದು ಸತಿ ಗುಂಡ ಬೇಗ ಎದ್ಬಿಡ್ತಾನೆ, ಒಂದು ಸತಿ ಸ್ವಲ್ಪ ಚೆನ್ನಾಗಿ ಮಲ್ಕೊಂಡಿರ್ತಾನೆ, ಆವಾಗ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕೆಲಸ ಮಾಡೋದು ಸ್ಟಾಪ್ ಮಾಡಿಬಿಡ್ತೀನಿ. ಅವ್ನು ಎದ್ಮೇಲೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಡೋಣ ಅಂತ ಹೇಳಿ ಆ ಥರ ಅನಿಸ್ತಾ ಇರುತ್ತೆ. ಮತ್ತು ಬೆಳಗ್ಗೆ ಅವನು ಒಂದೊಂದು ಸತಿ ಬೇಗ ಎದ್ಬಿಟ್ಟು ನನ್ನನ್ನೇ ಎಬ್ಬರಿಸ್ತಾ ಇರ್ತಾನೆ, ಆವಾಗ ಕೂಡ ಆಚೀಚೆ ಆಗೇ ಆಗುತ್ತೆ. ಬಟ್ ಇವತ್ತಂತೂ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಹೋಯ್ತು ಇವತ್ತಿನ ದಿನ ಅಂತಲೇ ಹೇಳ್ಬೋದು. ಇನ್ನು ಟೈಮ್ ಕೂಡ ಆಗಿತ್ತು, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಗೆಲ್ಲ. ಇವತ್ತು ಶನಿವಾರ ಅಲ್ಲ, ವಾರ ಬಂದು ನಾನು ಸಾಯಂಕಾಲ ಮಾಡೋಣ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗಿದ್ದೆ.
ಬೆಳಗ್ಗೆ ಅಂತೂ ಮಾಡೋದಕ್ಕಾಗೋದಿಲ್ಲ, ಏನೇ ಪ್ರಯತ್ನ ಪಟ್ಟರೂ ಕೂಡ ಆಗೋದಿಲ್ಲ. ಇವತ್ತು ಇನ್ನೊಂದು ಚಿಕ್ಕಮ್ಮ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು ಅವರು. ಇನ್ನು ಅಡುಗೆ ಕೆಲಸ ಕೂಡ ನಾನೇ ಮಾಡ್ಕೋಬೇಕಾಗಿತ್ತು. ಇನ್ನು ಚಿಕ್ಕಪ್ಪ, ನಾನು, ನನ್ನ ತಮ್ಮ 3 ಜನ ಮತ್ತು ಗುಂಡ, ಇನ್ನು 4 ಜನಕ್ಕೆ ಅಡುಗೆ ಮಾಡ್ಕೋಬೇಕಾಗಿತ್ತು. ಇನ್ನು ಹಂಗೆ ನೆನೆಸ್ಕೊಂಡೆ ಏನು ಅಡುಗೆ ಮಾಡೋಣ ಅಂತ ಹೇಳಿ. ಹೆಂಗಿದ್ರು ಬದನೆಕಾಯಿ, ಆಲೂಗೆಡ್ಡೆ, ಹಸಿರುಮೆಣ್ಸಿನ್ಕಾಯಿ, ಟೊಮೊಟೊ ಇತ್ತು. ಫಸ್ಟು ಈಸಿಯಾಗದು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು, ಯಾಕೆಂದರೆ 9 ಗಂಟೆ ಒಳಗೇ ಅಡುಗೆ ಆಗಬೇಕು ಇಲ್ಲಿ ಕೂಡ. ಯಾಕೆಂದರೆ ಚಿಕ್ಕಪ್ಪ ಊಟ ಮಾಡ್ತಿರ್ತಾರೆ, ಮತ್ತು ನನ್ನ ತಮ್ಮ ಅವಾಗವಾಗ ಬಂದುಬಿಡ್ತಾನೆ, ಒಂದೊಂದು ಸತಿ ಬರ್ತಾ ಇರ್ತಾನೆ ಹೋಗ್ತಾ ಇರ್ತಾನಲ್ವ, ಅವನು ಊಟಕ್ಕೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಬೇಗ ಮಾಡಿಡೋಣ, ಬಂದರೆ ಬರಲಿ, ಇಲ್ಲಾಂದರೆ ಇರುತ್ತೆ ಮಧ್ಯಾಹ್ನಕ್ಕೆ ಅಂತ ಹೇಳಿಬಿಟ್ಟು ಇನ್ನು 3 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಇನ್ನು ಗುಂಡ ಸ್ವಲ್ಪ ತಿಂತಾ ಇರ್ತಾನಲ್ವ, ಅವನಿಗೂ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನು ಬಜ್ಜಿಗೆಲ್ಲ ಬೇಯಿಸೋದಕ್ಕೆ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನಮ್ಮ ಸೈಡ್ ಇಷ್ಟು ಅಡುಗೆ ಮಾಡ್ತಾ ಇರ್ತೀವಿ. ಇನ್ನು ನಮ್ಮ ಮನೆಯವರು ಅಂದರೆ ಅತ್ತೆ ಊರಲ್ಲಿ ಕೂಡ ಈ ಥರ ಬಜ್ಜಿ ಅದೆಲ್ಲ ಜಾಸ್ತಿ ಮಾಡೋ ಹಾಗೆ ಇಲ್ಲ. ಆ ಕಡೆ ಒಂಥರ ಸಾಂಬಾರುಗಳು, ಈ ಕಡೆ ಒಂಥರ ಸಾಂಬಾರುಗಳು. ಇನ್ನು ಇಲ್ಲಿಗೆ ಬಂದರೆ ಖಾರ ಅಂತ ಫುಲ್ಲು ಕಡಿಮೆ ನಮ್ಮ ಮನೇಲಿ. ಈ ಕಡೆ ಯಾರು ಕೂಡ ಜಾಸ್ತಿ ಖಾರ ತಿನ್ನೋದಿಲ್ಲ, ಅಲ್ಲಿ ಅಂತೂ ಸಖತ್ತು ಖಾರ. ಇನ್ನು ನನಗಂತೂ ಊಟ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಖಾರ ಹಾಕ್ಬೇಕಲ್ಲಿ. ಹಂಗೆ ನೋಡಿ, ಒಂದೊಂದು ಹತ್ರ ಒಂದೊಂದು ಥರ. ಇಲ್ಲಿಗೆ ಬಂದಾಗ ಈ ಥರ ಅಡುಗೆ ಮಾಡಬೇಕು, ಅಲ್ಲಿಗೆ ಹೋದಾಗ ಅವ್ರಿಗೆ ಏನು ಇಷ್ಟ ಬರುತ್ತೋ ಅಲ್ಲಿ ಆ ಅಡುಗೆ ಮಾಡಬೇಕು. ಅದು ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ ಒಂದೊಂದು ಸತಿ. ಇಲ್ಲಿ ಕೂಡ ಅಷ್ಟೇ. ಇನ್ನು ಬಂದ ತಕ್ಷಣ ಬಂದಿದ್ದ ದಿನ 1-2 ದಿನ ಅಂತೂ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಟ್ಟಿದೆ. ಅಲ್ಲೊಂದು 20 ದಿನ ಅಡುಗೆ ಮಾಡಿಬಿಟ್ಟು ಮತ್ತೆ ಇಲ್ಲಿಗೆ ಬಂದು ಖಾರ ಜಾಸ್ತಿ ಆಗಿಬಿಟ್ಟು ಚಿಕ್ಕಮ್ಮ ಹೇಳ್ತಾಯಿತ್ತು, ಖಾರ ಕಡಿಮೆ ಹಾಕು ಜಾಸ್ತಿ ಆಗಿದೆ, ಅವನು ಗುಂಡ ತಿನ್ನಬೇಕೋ ಬೇಡ, ಅವನು ಸುಮ್ಮನೆ ತಿನ್ನೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಇವಾಗ ಗೊತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು ನಿಜ 8:30, 8:45 ಆಗಿತ್ತು ಅಷ್ಟೇ. ನಮ್ಮ ಗುಂಡ ಏನಂದರೆ ಇವಾಗ ಸುಮ್ಮನೆ ಜೋಲಿಗೆ ಹಾಕು, ನಾನು ಮಲ್ಕೊತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾಯಿದ್ದೇನೆ. ಏನು ರೀಸನ್ ಬಂದುಬಿಟ್ಟು ಅಂಗನವಾಡಿ ಅಕ್ಕ ಬಂದಿದ್ರು, ಹೆಲ್ಪರ್ ಅಕ್ಕ, ಮಕ್ಕಳು ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಶನಿವಾರ ಎಲ್ಲ ಸ್ವಲ್ಪ ಬೇಗನೆ ಬಂದಿದ್ದರು. ಅವ್ರನ್ನ ಯಾವಾಗ ನೋಡಿಬಿಟ್ನೋ ನಂಗೆ ನಿದ್ದೆ ಬಂದುಬಿಟ್ಟಿದೆ, ನನಗೆ ಜೋಲಿಗೆ ಹಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಏನು ಪರದಾಡ್ತಾ ಇದ್ದ. ಕಳ್ಸಲ್ಲೇ ಬಿಡಪ್ಪ, ನೀನು ಕಳ್ಸಲ್ಲೇ ಬಿಡು, ಸೋಮವಾರದಿಂದ ಹೋಗುವಂತೆ ಅಂದರೂ ಕೂಡ ಅವ್ನು ಕೇಳಿಲ್ಲ. ಇಲ್ಲ ನಂಗೆ ಜೋಲಿಗೆ ಹಾಕು ಅಂತ ಹಠ ಮಾಡ್ತಾ ಇದ್ದ. ಸರಿ ಬಿಡಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ಜೋಲಿಗೆ ಹಾಕಿದ್ದೆ ಅಷ್ಟೇ. ಮಲ್ಕೊಂಡು ನಿದ್ದೆನು ಬಂದಿರಲಿಲ್ಲ, ಇನ್ನು ಸುಮ್ಮನೆ ಜೋಲಿಗೆ ಹಾಕಿದ್ದೆ. ಸರಿ ಮಲ್ಕೊ ಅಂತ ಹೇಳ್ಬಿಟ್ಟು ಇನ್ನು ನೈಟದು ಸ್ವಲ್ಪ ಅನ್ನ ಇತ್ತು, ಅದೇ ಅನ್ನ ಹಾಕ್ಬಿಟ್ಟು ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಇನ್ನು ಅನ್ನ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ, ಮುದ್ದೆ ಮಾಡ್ತಾಯಿದ್ದೀನಿ. ಈ ಕಡೆ ಬಂದುಬಿಟ್ಟು ಬದನೆಕಾಯಿ ಅವೆಲ್ಲ ಬೇಯಿಸೋಕೆ ಹಾಕಿದ್ನೆಲ್ಲ ನೀಟಾಗೆಲ್ಲ ಬೆಂದಿದ್ವು, ಅವನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಏನೇನು ಬೇಕೆಲ್ಲ ಸುಳ್ಕೊಂಬಿಟ್ಟು ಇವಾಗ ಬಜ್ಜಿ ಎಲ್ಲ ನೀಟಾಗಿ ಲೋಟದಲ್ಲೇ ಮ್ಯಾಶ್ ಮಾಡ್ತೀನಿ. ಇದು ಮಸಿಗುಂಡಿ ಇರುತ್ತಲ್ಲ, ಅದರಲ್ಲೂ ಕೂಡ ಮಸಿಬೋದು, ಇಲ್ಲ ಈ ಥರ ಕೈಯಲ್ಲೂ ಕೂಡ ಕೆಲವರೆಲ್ಲ ಜಾಸ್ತಿ ನಮ್ಮ ಚಿಕ್ಕಮ್ಮ ಅವರೆಲ್ಲ ಕೈಯಲ್ಲೇ ಕಿವುಚ್ಬಿಡ್ತಾರೆ. ಯಾಕೆಂದರೆ ಗುಂಡ ಇರ್ತಾನಲ್ವ, ನಾನು ಕೈಯಲ್ಲಿ ಕಿವುಚೋದಕ್ಕೆ ಆಗೋದಿಲ್ಲ. ಮಿಸ್ಸಾಗಿ ಅವ್ನಿಗೇನಾದರೂ ಹಿಂಗೆ ಮುಖ ಒರೆಸ್ಬೇಕಾದ್ರೆ ಇಲ್ಲ ಏನಾದರೂ ಮುಖ ತೊಳಿಬೇಕಾದ್ರೆ ಆ ಥರ ಸ್ವಲ್ಪ ಖಾರ ಆಗಿಬಿಟ್ರಂತೂ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಲೋಟ ಇರುತ್ತಲ್ಲ, ಲೋಟದೆಲ್ಲ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಇನ್ನು ಇಟ್ಬಿಡ್ತೀನಿ. ಕೈಯಲ್ಲಂತೂ ಲಾಸ್ಟಲ್ಲಿ ಸ್ವಲ್ಪ ಹಿಂಗೆ ಕಿವುಚ್ತೀನಿ. ಆಮೇಲೆ ಬಂದು ಬೇಗ ಪಾತ್ರೆ ತೊಳೆದ್ಬಿಡ್ತೀನಿ. ಇಲ್ಲ ಒಂದು ಪಾತ್ರೆನಾಗಲಿ 2 ಪಾತ್ರೆನಾಗಲಿ ತೊಳಿತೀನಿ. ಯಾಕಂದರೆ ಸ್ವಲ್ಪ ಖಾರ ಆಗಿದ್ದರೆ ಕೈಗೆ ಪಾತ್ರೆ ತೊಳೆದ ತಕ್ಷಣ ಅದು ಇರೋದಿಲ್ಲ, ಬೇಗ ಹೋಗುತ್ತೆ. ಇಲ್ಲ ಮರ್ತುಬಿಟ್ಟು ಮಕ್ಕಳ ಮುಟ್ಕೊಳ್ಳೋದು, ಪಾಪ ಹಿಂಗೆ ಮುಖ ಒರೆಸೋದು ಆ ಥರ ಎಲ್ಲ ಮಾಡಿದ್ರು ಕೂಡ ಅವ್ರಿಗೆ ಅಲ್ದಿದ್ರು ಕೂಡ ನಾವು ಕೂಡ ಹಿಂಗೆ ಏನಾದರೂ ಮುಖಕ್ಕೆ ಟಚ್ ಮಾಡ್ಕೊಂಡ್ರಂತೂ ಮೊದಲೇ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರುತ್ತಲ್ವ, ಕಣ್ಣಿಗೆ ಮೂಗಿಗೆಲ್ಲ ಸ್ವಲ್ಪ ಖಾರ ಆಗಿಬಿಟ್ರಂತೂ ಬೇಗ ಅದು ಇದೇ ಆಗೋದಿಲ್ಲ. ಅದಕ್ಕೋಸ್ಕರ ಲೋಟದಲ್ಲೇ ನಾನು ಮ್ಯಾಶ್ ಮಾಡ್ತೀನಿ ಯಾವಾಗಲೂ ಅಷ್ಟೇ. ಚೆನ್ನಾಗಿರುತ್ತೆ ಮುದ್ದೆಗೆ ಆಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಬಜ್ಜಿ ಅಂತೇಳ್ಬಿಟ್ಟು. ನಮ್ಮ ಕಡೆ ಎಲ್ಲ ಇದೇ ಥರನೇ ಮಾಡ್ತಾರೆ ಅಡುಗೆಗಳು ಜಾಸ್ತಿ. ಇನ್ನು ಅತ್ತೆಯವ್ರ ಊರ ಕಡೆ ಬಂದರೆ ಆ ಕಡೆ ಬರೀ ಬಸ್ಸಾಂಬಾರು ಮತ್ತು ಮಸ್ಕಾಯಿ ಮಸ್ಸೊಪ್ಪು, ಆ ಕಡೆ ಎಲ್ಲ ಅವ್ರ ಕಡೆ ಎಲ್ಲ ಒಂಥರ ವೆರೈಟಿ ಸಾಂಬಾರು ಮಾಡ್ತಾಯಿರ್ತಾರೆ. ಅಲ್ಲಿನ ನಾನು ರೆಸಿಪಿಗಳು ಏನು ಶೇರ್ ಮಾಡ್ಕೊಂಡಿಲ್ಲ ನಿಮ್ಮ ಹತ್ರ ಸರಿಯಾಗಿ. ತುಂಬ ಚೆನ್ನಾಗಿರುತ್ತೆ ಅಡುಗೆ ಕೂಡ. ಏನು ಗೊತ್ತಾ, ಅಲ್ಲಿ ಸರಿಯಾಗಿ ನನಗೆ ವಿಡಿಯೋ ಮಾಡೋಕ್ಕಾಗೋದಿಲ್ಲ, ಅದೇ ಪ್ರಾಬ್ಲಮ್ಮು. ಇಲ್ಲಾಂದರೆ ಆರಾಮ್ಸೆ ಮಾಡ್ಕೊಂಬಿಡ್ತೀನಿ. ನಾನು ಟ್ರೈಪೋಡ್ ಇದೆ ಅಲ್ವಾ, ಅದು ತುಂಬ ಹೆಲ್ಪ್ ಆಗುತ್ತೆ ನನಗೆ. ಯಾರು ಕೂಡ ನನಗೆ ವಿಡಿಯೋ ಮಾಡೋದಕ್ಕೆ ಸಹಾಯ ಮಾಡಲ್ಲ. ಅಟ್ಲೀಸ್ಟ್ ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಕೂಡ ಯಾರು ವಿಡಿಯೋ ಮಾಡಿಕೊಡೋದಿಲ್ಲ. ಇಲ್ಲಿನೂ ಅಷ್ಟೇ. ಯಾರಾದರೂ ಸ್ವಲ್ಪ ಹಿಂಗೆ ಕೆಲಸ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ವಿಡಿಯೋ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಬಟ್ ಹೆಲ್ಪ್ ಮಾಡೋರು ಯಾರಿಲ್ಲ, ಎಲ್ಲ ಕೂಡ ಒಬ್ಬಳೇ ಸೆಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ನಾವು ನಾರ್ಮಲಾಗಿ ಕೆಲಸ ಮಾಡೋದಕ್ಕೂ ಈ ಥರ ವಿಡಿಯೋ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆ ಕ್ಯಾಮ್ರಾ ಅನ್ನೋದಿರುತ್ತಲ್ವ, ಫೋನ್ ಅಂತೂ ಎಷ್ಟು ಸತಿ ನಾವು
ಟ್ರೈಪಾಡನ್ನು ಚೇಂಜ್ ಮಾಡ್ತಾ ಇರ್ತೀವಿ ಗೊತ್ತಾ, ಅದು ಈ ಕಡೆ ಇಟ್ಕೊಳ್ಳೋದು ಮತ್ತೆ ಹೋಗೋದು, ಆ ಕಡೆ ಇಟ್ಕೊಳ್ಳೋದು, ಮತ್ತೆ ಅದು ಎಡಿಟಿಂಗ್ ಮಾಡಬೇಕಾದ್ರಂತೂ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ಬರೋದಂತೂ ವ್ಯೂಸ್ ಎಷ್ಟು ಕಡಿಮೆ ಬರುತ್ತೆ ಗೊತ್ತಾ, ಬೇಜಾರಂದ್ರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ತುಂಬ ಕಷ್ಟಪಡ್ತಾ ಇದ್ದೀವಿ, ವ್ಯೂಸೇ ಬರೋದಿಲ್ಲ ಅಂತಂದ್ರೆ ಆದರೂ ಪರವಾಗಿಲ್ಲ, ಮಾಡ್ಕೊಂಡು ಹೋಗ್ತಾ ಇರೋಣ. ನೋಡೋಣ ಏನೋ ಮುಂದೆ ನಮಗೆ ಒಳ್ಳೆ ದಿನ ಬಂದರೆ ಏನೋ ಆ ವಿಡಿಯೋಗಳು ಸ್ವಲ್ಪ ವೈರಲ್ ಆಗ್ಬೋದಲ್ಲ ಅನ್ನೋ ಒಂದು ಚಿಕ್ಕ ಭರವಸೆಯಿಂದ ಮಾಡೋದನ್ನು ಕೈ ಬಿಡಬಾರ್ದು ಅನ್ನೋಕ್ಕೋಸ್ಕರ ಇನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಹಳ್ಳಿ ವೀಡಿಯೋಸು ಜಾಸ್ತಿ ಜನ ಯಾರು ಕೂಡ ಅಷ್ಟೊಂದು ಇಷ್ಟಪಟ್ಟು ನೋಡೋದಿಲ್ಲ. ಸಿಟಿಯಲ್ಲಿ ವೀಡಿಯೋಸ್ಗಿಂತ ಹಳ್ಳಿ ವೀಡಿಯೋಸು ಕೂಡ ಸ್ವಲ್ಪ ಕಡಿಮೆನೇ ಅಂತ ಅನಿಸುತ್ತೆ, ನನ್ನ ಪ್ರಕಾರ ಅನಿಸುತ್ತೆ. ಯಾರಿಗೇನೋ ಗೊತ್ತಿಲ್ಲ, ಒಟ್ಟು ನನ್ನ ಒಪಿನಿಯನ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆನೇ ನೋಡೋದು, ಯಾಕೆಂದರೆ ಜಾಸ್ತಿ ಜನನೂ ಹಳ್ಳಿಯವರೇ ಕೂಡ ನೋಡೋದ್ರಿಂದ ಬಿಡು ಇದು ಮಾಮೂಲಿ ಅಲ್ವಾ ಹಳ್ಳಿ ಕಡೆ ಅಂತ ಅನಿಸುತ್ತೆ. ಆದರೆ ಸಿಟಿ ಲೈಫ್ ಒಂಥರ ಇರುತ್ತಲ್ಲ, ಹಳ್ಳಿ ಜನ ಜಾಸ್ತಿ ಸಿಟಿ ಲೈಫ್ನೂ ಕೂಡ ಕೆಲವರು ಇಷ್ಟಪಟ್ಟು ನೋಡ್ತಾ ಇರ್ತಾರೆ. ಹಾಗಾಗಿ ಸಿಟಿಯಲ್ಲಿರೋ ವಿಡಿಯೋಗಳು ಮಾತ್ರ ಸ್ವಲ್ಪ ಅಂದರೆ ಡೈಲಿ ವ್ಲಾಗ್ಸ್ ಆಗಲಿ ಸ್ವಲ್ಪ ಇರುತ್ತಲ್ಲ ಮೇಕಪ್ದು, ಅದೆಲ್ಲ ಕೂಡ ಚೆನ್ನಾಗೇ ಓಡ್ತಾ ಇರುತ್ತೆ. ಸಿಟಿಯಲ್ಲಿರೋ ವಿಡಿಯೋಗಳೆಲ್ಲ ಸ್ವಲ್ಪ ಚೆನ್ನಾಗಿ ಓಡುತ್ತೆ. ಬಟ್ ಹಳ್ಳಿ ಕಡೆ ಮಾಡೋವು ಅಷ್ಟೊಂದು ಜಾಸ್ತಿಯನ್ನು ಓಡುತ್ತೆ ಅನಿಸುತ್ತೆ, ಕೆಲವರು ಓಡ್ತವೆ. ಬಟ್ ನಮ್ಮಂಥ ಚಿಕ್ಕ ಯೂಟ್ಯೂಬರ್ಸ್ಗಳಂತೂ ಅಷ್ಟು ಓಡೋದೇ ಇಲ್ಲ. 100-200ಗೆ ಸುಸ್ತಾಗುತ್ತೆ. ಅದರಲ್ಲಿ 100-200 ವ್ಯೂಸ್ ಬಂದರೆ ಅದರಲ್ಲಿ ಎಷ್ಟು ಜನ ನೀಟಾಗಿ ವೀಡಿಯೋ ನೋಡಿರ್ತಾರೆ ಅನ್ನೋದೇ ನಮ್ಗೆ ಗೊತ್ತಾಗೋದಿಲ್ಲ. 100-200 ವ್ಯೂಸ್ ಬಂದರೂ ಕೂಡ ಅದರಲ್ಲಿ ಎಷ್ಟೋ ಜನ ಸುಮ್ಮನೆ ಕ್ಲಿಕ್ ಮಾಡಿಬಿಟ್ಟು ಬಿಡತ್ತ ಇದರಿಂದ ಏನು ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ಸ್ಕಿಪ್ ಮಾಡಿಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಕೆಲವರು ನೋಡೋಣ ಏನಾದರೂ ಇನ್ಫಾರ್ಮೇಷನ್ ಇರುತ್ತೆ ನೋಡೋಣ ಅಂತೇಳ್ಬಿಟ್ಟು ಕೆಲವರು ಸ್ವಲ್ಪ ಅಟ್ಲೀಸ್ಟ್ ಒಂದು 5 ನಿಮಿಷ 10 ನಿಮಿಷ ಆದರೂ ನೋಡ್ತಿರ್ತಾರೆ, ಆಮೇಲೆ ಹಂಗೆ ಸ್ಕಿಪ್ ಮಾಡಿ ಹಂಗೆ ಹೋಗ್ಬಿಡ್ತಾರೆ. ಆ ಥರ ಆಗ್ತಾಯಿದೆ ವೀಡಿಯೋಸಲ್ಲಿ. ತುಂಬ ಬೇಜಾರಾಗ್ತಾ ಇರುತ್ತೆ ಒಂದೊಂದ್ಸತಿ ನನಗಂತೂ. ಬಟ್ ಏನು ಮಾಡೋಕ್ಕಾಗುತ್ತೆ, ಏನಾದರೂ ಒಂದು ನಾವು ಇದು ಮಾಡೋಣ, ಮನೇಲಿದ್ದೀನಿ ಏನು ಮಾಡೋಕ್ಕಾಗುತ್ತೆ. ಹೆಣ್ಮಕ್ಳು ಏನಾದರೂ ಬೇರೆ ಕೆಲಸ ಇದ್ದರೆ ಅದ್ರ ಕಡೆ ಹೋಗ್ಬಿಟ್ಟು ಮಾಡ್ಬೋದು. ಇನ್ನು ಹೌಸ್ ವೈಫ್ ಆಗಿರೋದ್ರಿಂದ ಇನ್ನೇನಿಲ್ಲ, ಮನೆ ಮಕ್ಕಳು ಇನ್ನು ನಮ್ಮ ಮನೆಯಲ್ಲಿ ಡೈಲಿ ರೊಟೀನ್ ಏನಿರುತ್ತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ. ಮತ್ತು ನಮ್ಮ ಲೈಫ್ ಸ್ಟೈಲು ನಾವು ಯಾವ ಥರ ಇರ್ತೀವೋ ಅದೇ ಥರನೇ ನಿಮಗೆ ನಿಮ್ಮ ವೀಡಿಯೋಸ್ದಲ್ಲೆಲ್ಲ ಶೇರ್ ಮಾಡ್ಕೊಳಕ್ಕಾಗುತ್ತೆ. ಇನ್ನು ಯೂಟ್ಯೂಬ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಡ್ರೆಸ್ಸುಗಳು ಹಾಕ್ಕೊಳ್ಳೋದು ಮತ್ತು ಮೇಕಪ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ನಮಗಂತೂ. ನಾವು ಹಳ್ಳೀಲಿ ಮನೇಲಿ ಯಾವ ಥರ ಡೈಲಿ ಇರ್ತೀವೋ ಅದೇ ಥರನೇ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಕೆಲವರು ಅಷ್ಟೇ, ಏನು ಗೊತ್ತಾ, ಕೆಲವ್ರಿಗೂ ಅನಿಸುತ್ತೆ ಇವರು ಬರೀ ಹಿಂಗೆ ಮಾಡ್ತಾ ಇರ್ತಾರೆ, ಯಾವಾಗಲೂ ನೈಟೀಸಲ್ಲೇ ಇರ್ತಾರೆ, ನೈಟಿಯಲ್ಲೇ ವೀಡಿಯೋಸ್ ಮಾಡ್ತಾರೆ. ಎಷ್ಟೋ ಸರಿ ನಾನು ಕೇಳಿಸ್ಕೊಂಡಿದ್ದೀನಿ, ನಮ್ಮೂರಲ್ಲಿ ಕೂಡ ಕೇಳಿಸ್ಕೊಂಡಿದ್ದೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಇರೋ ಲೈಫ್ ಏನಿರುತ್ತೋ ಅದು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ ಅಷ್ಟೇ. ಯೂಟ್ಯೂಬ್ಗೋಸ್ಕರನೇ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತೇಳ್ಬಿಟ್ಟು ಹೊಸ ಡ್ರೆಸ್ ಎಲ್ಲ ತೊಗೊಂಬಂದು ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ವೀಡಿಯೋಸ್ ಮಾಡೋದಕ್ಕಂತೂ ಆಗೋದಿಲ್ಲ ಫ್ರೆಂಡ್ಸ್. ಇವಾಗ ಪ್ರೆಸೆಂಟ್ ನಾವು ಯಾವ ಥರ ಇರ್ತೀವೋ ಆ ಥರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀವಿ. ಅದು ಬಿಟ್ರಂತೂ ಇನ್ನು ಯೂಟ್ಯೂಬ್ಗೋಸ್ಕರ ನಾವು ಇದು ಮಾಡೋದಕ್ಕಾಗೋದಿಲ್ಲ. ಕೆಲವೊಂದು ಅನಿಸ್ಬಿಡುತ್ತೆ ಒಂದೊಂದ್ಸತಿ, ತುಂಬ ಬೇಜಾರಾಗುತ್ತೆ. ಈ ಥರ ಕೂಡ ಯೋಚನೆ ಮಾಡ್ತಿರ್ತೀನಿ ನಾನು ಒಂದೊಂದ್ಸರಿ, ಅದಕ್ಕೆ ಏನಾದರೂ ಈ ಥರ ಆಗುತ್ತೆ ಅಂತೇಳ್ಬಿಟ್ಟು. ಏನೇ ಆದರೂ ಕೂಡ ಸದ್ಯ ನಮ್ಮ ಅದೃಷ್ಟ ಲಕ್ ಅನ್ನೋದಿದ್ದರೆ ಮುಂದೆ ಹೋಗ್ತೀವಿ ಅನ್ನೋ ಒಂದು ಭರವಸೆ ಮತ್ತು ನಿಮ್ಮ ಸಪೋರ್ಟಿಂದ ಏನೋ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋಕ್ಕೋಸ್ಕರ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಇನ್ನು ಫೈನಲಿ ಬಜ್ಜಿ ಎಲ್ಲ ಮಾಡಿಬಿಟ್ಟು ಇನ್ನು ಮುದ್ದೆ ಕೂಡ ಬೆಂದಿತ್ತು. ಇನ್ನು ಮುದ್ದೆ ಕೂಡ ಎಲ್ಲ ನೀಟಾಗಿ ಕಟ್ಕೊಂಡೆ. ಇನ್ನು 3 ಜನನೇ ಅಲ್ವಾ, ಅದಕ್ಕೆ ಕರೆಕ್ಟಾಗಿ 3 ಮುದ್ದೆ ಸರಿಯಾಗಿ ಆದವು. ಇನ್ನು ಗುಂಡ ಮುದ್ದೆನೂ ತಿಂತಾನೆ, ಅನ್ನನೂ ಕೂಡ ತಿಂತಾನೆ. ನಾನು ಅನ್ನ ಕೂಡ ಮಾಡಿದ್ದೆ, ಅನ್ನ ಮಾಡಿ ಮುದ್ದೆ ಮಾಡಿ ಮತ್ತು ಬಜ್ಜಿ ಕೂಡ ಮಾಡಿದ್ದೆ. ಅದು ಬಜ್ಜಿಗೆ ಕುಕ್ಕರಲ್ಲಿ ಹಾಕಿದ್ನಲ್ವ ಬೇಯೋಕ್ಕೆ, ಅದಕ್ಕೆ ಅದನ್ನ ತೊಳ್ಕೊಬಂದು ಆಮೇಲೆ ಸ್ವಲ್ಪ ಅನ್ನ ಮಾಡಿಟ್ಟಿದ್ದೆ. ಇವಾಗೆಲ್ಲ ಸ್ವಲ್ಪ ನೀಟಾಗಿ ಮುದ್ದೆ ಕೋಲೆಲ್ಲ ಇರುತ್ತಲ್ಲ, ಅವಾಗೆ ಸ್ವಲ್ಪ ನೀಟಾಗಿ ತೊಳೆದು ಬಿಡ್ತೀನಿ. ಕ್ಲೀನ್ ಮಾಡಿಕೊಂಡ್ರೆ ಬೇಗ ಹೋಗುತ್ತೆ. ಇಲ್ಲ ಸ್ವಲ್ಪ ಜಾಸ್ತಿ ಒಣಗಿಬಿಟ್ರಂತೂ ಅದು ನೀಟಾಗಿ ಇದು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಬಿಟ್ರೆ ನಮಗೂ ಕೂಡ ಇನ್ನು ಇದಾಗುತ್ತೆ. ಹಾಗೆ ಕರೆಕ್ಟಾಗಿ ಶನಿವಾರ ನಾನು ಊರಿಂದ ಬಂದೆ, ಅದನ್ನೇ ನೆನೆಸ್ಕೊತಾ ಇದ್ದೇನೆ. ಬೆಳಗ್ಗೆ ಎದ್ದ ತಕ್ಷಣವೇ ಅತ್ತೆ ನೆನಪು ಬಂದುಬಿಟ್ರು ಸಡನ್ನಾಗಿ. ಇವತ್ತು ಶನಿವಾರ, ಅತ್ತೆ ಹೆಂಗೆ ಮಾಡ್ಕೊಂಡ್ರೆ ಏನೋ ಪಾಪ ಮನೆಯೆಲ್ಲ
ಬಳಿಯೋದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ಲ, ಒಬ್ಬರೇ ಹೆಂಗೆ ಮಾಡ್ಕೊತಾರೆ ಏನೋ ಅಂತೇಳ್ಬಿಟ್ಟು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾಯಿದ್ದೆ. ಅಂದರೆ ಅದ್ರ ಬಗ್ಗೆನೇ ಸ್ವಲ್ಪ ಯೋಚನೆ ಮಾಡಿಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ ಹೇಳ್ಬೇಕಂದ್ರೆ. ನಿಜ ಹೋದ ಶನಿವಾರ ಅಲ್ಲಿದ್ವಲ್ವ, ಅಲ್ಲಿ ಎದ್ಬಿಟ್ಟು ಇನ್ನು ಗುಂಡ ಅಲ್ಲೇ ಎಲ್ಲ ಪೂಜೆ ಮಾಡಿಬಿಟ್ಟು ನಿಧಾನಕ್ಕೆ ಬಂದಿದ್ವಿ. ಇವತ್ತು ಪಾಪ ಸ್ವಲ್ಪ ಜಾಸ್ತಿ ಕೆಲಸ ಆಗಿರುತ್ತೆ ಅತ್ತೆಗೆ ಅಂತ ಹೇಳಿಬಿಟ್ಟು ಹಂಗೆ ನೆನೆಸ್ಕೊಂಡು ಇದು ಮಾಡ್ತಾಯಿದ್ದೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಇನ್ನು ಮನೇಲಿ ಇದ್ದೀವಿ ಅಂತಂದರೂ ಕೂಡ ಒಬ್ಬೊಬ್ಬರು ಇದ್ದರೂ ಕೂಡ ಎಲ್ಲ ಮಾಡ್ಕೋಬೇಕಾಗುತ್ತೆ. ಇನ್ನು ಫೈನಲಿ ಬಜ್ಜಿ ಕೂಡ ಆಯಿತು. ಅದಕ್ಕೆ ಸ್ವಲ್ಪ ಒಗ್ಗರಣೆ ಕೊಟ್ಟೆ, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ. ಇನ್ನು ಊಟ ಎಲ್ಲ ಆಯಿತು. ಇನ್ನು ಊಟ ಎಲ್ಲ ಮುಗಿಸ್ಬಿಟ್ಟು ಇನ್ನು ಫೈನಲಿ ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಪಾತ್ರೆ ಕೂಡ ತೊಳೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ.